3:30 ಗಂಟೆ ಆಗುವಾಗ ಒಂದು ಕಾಲ್ ಬಂತು. ಹೀಗಿದೆ, ನೀವು ಯಾರು ಅಂತ ಕೇಳಿದೆ. ನಾನು ದಿಗಂತನ ತಾಯಿ ಹೇಳಿದೆ. ನೀವು ಯಾರು ಕೇಳಿದೆ. ಅದಕ್ಕೆ ನಾನು ಉಡುಪಿಯಿಂದ ಮಾತಾಡ್ತಿದ್ದೇನೆ, ಹೀಗಿದೆ ದಿಗಂತ್ ಇಲ್ಲಿದ್ದಾನೆ ಅಂತ ಹೇಳಿದ್ರು. ಹೌದಾ ಕೇಳಿದೆ. ಅದಕ್ಕೆ ನನಗೆ ಅವಾಗ ಏನು ಮಾತಾಡಬೇಕಂತ ಆಗಿಲ್ಲ. ನನಗೆ ಯಾರು ಪೊಲೀಸರು ನನಗೆ ಹಾಗೆ ಹೇಳ್ತಿದ್ದಾರೆ, ಯಾರಂತ ನನಗೆ ಗೊತ್ತಾಗಲ್ಲ. ಮತ್ತು ನಾನು ಭಾವನ ಮಗ ಊರಲ್ಲಿ ಹೇಳಿ ಫೋನ್ ಕೊಟ್ಟೆ, ಹೀಗೆ ನೋಡಿ ಮಾತಾಡಿ, ಯಾರು ಮಾತಾಡ್ತಿದ್ದಾರೆ ಅಂತೇಳಿ. ಹಾಗೆ ಅವರು ಮಾತಾಡಿದ್ರು. ಮತ್ತು ಮಾತಾಡಿದ ಮೇಲೆ ನಾನು ಮಾತಾಡಿದೆ. ನಾನು ಕೇಳಿದೆ, ದಿಗಂತಲ್ಲ, ಹೌದು ಹೇಳಿದೆ. ಅದು ಎಲ್ಲಿದ್ದೇಗೆ, ನಾನು ಉಪ್ಪಿಡಿಲ್ಲ ಅಂತ ಹೇಳಿದೆ. ಮತ್ತು ನಾನು ಅವನಲ್ಲಿ ಏನು ಮಾತಾಡಲಿಲ್ಲ, ಅಷ್ಟೇ ಹೇಳಿದೆ ನನ್ನಲ್ಲಿ. ನಾನು ಮತ್ತೆ ಯಾಕೆ ಹೋದೆ ಅದು ಏನು ಅವರಲ್ಲಿ ಕೇಳಲಿಲ್ಲ. ಮತ್ತು ಇವರು ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡಿದ್ರು. ತುಂಬ ಖುಷಿ ಆಗ್ತದೆ ಸರ್. ಅಂದರೆ ಒಂದು ದಿವಸ ಅವನು ಬಿಟ್ಟು ಕೂತ್ಕೊಂಡವನಲ್ಲ ಸರ್, ಅಥವಾ ಮನೆಯಲ್ಲೇ ಇದ್ದವನಲ್ಲ, ಆಚೆ ಓಡಾಡಿಕೊಂಡು ನೆಗಾಡಿಕೊಂಡು ಎಲ್ಲ ಮನೆಯಲ್ಲಿ ಇದ್ದವನಲ್ಲ ಸರ್. ಹಾಗೆ ಇಷ್ಟು ದಿವಸ ಇಲ್ಲ ಅಂತ ಹೇಳುವಾಗ ಅದೊಂದು ಭಯವಿಲ್ಲ ಸರ್ ನಮಗೆ. ಈಗ ಬರ್ತಾನೆ ಅಂದರೆ ಒಂಥರ ಖುಷಿ ಆಗ್ತದೆ. ಅದೆಲ್ಲ ಹರಕೆ ಹೊತ್ಕೊಂಡಿದೆ. ಆ ನಂಬಿಕೆ ಹೊತ್ತು ಸತ್ಯವಾಯಿತು. ಅಷ್ಟು ಮಂದಿ ಕೇಳುವಾಗ ಸಹ ಅವನು ಇದ್ದಾನಂತ ಹೇಳಿದಾರಲ್ಲ, ಅದು ನಮಗೆ ಆ ನಂಬಿಕೆ ಒಂದು ಭರವಸೆ ಉಂಟಲ್ಲ, ದೇವರು ನಮ್ಮ ಇದರಲ್ಲಿ ಇದ್ದಾನಂತ ಒಂದು ಸಾಕ್ಷಿ ಆಯಿತು ನಮಗೆ. ಮೊನ್ನೆ ಇವತ್ತು ನಿನ್ನೆ ತನಕ ಪ್ರಗತಿಯಲ್ಲಿದೆ ಅದೇ ಹೇಳ್ತಾ ಇದ್ರು. ನಾವು ಪ್ರಗತಿ ಮಾಡ್ತಾ ಇದ್ದೇವೆ, ನಮ್ಮ ಇದು ಪ್ರಗತಿಯಲ್ಲಿದೆ ಅಷ್ಟೇ ಹೇಳ್ತಿದ್ರು ಅವರು. ಏನು ಸುಳಿಯೂ ಇಲ್ಲ ಇಷ್ಟೇ ಹೇಳ್ತಿದ್ದಾರೆ ನಮಗೆ. ಇವತ್ತು ಬರ್ತಾ ಇದ್ದಾರೆ ಪೊಲೀಸರು ಕರ್ಕೊಂಡು ಬರ್ತಾರೆ. ಅಂದರೆ ಇದು ಇನ್ಸಿಡೆಂಟ್ ಆದಮೇಲೆ ನಾವು ಈ ಸಮಯದಲ್ಲಿ ಅಂದರೆ ಎಲ್ಲರೂ ಟ್ಯಾಂಕ್ಸ್ ಹೇಳ್ತಿದ್ದೇವೆ ಎಲ್ಲ ಸಂಘದವರಿಗೆ ಮತ್ತು ಊರಿನ ಜನಗಳಿಗೆ, ಯಾರೆಲ್ಲ ಆ ಒಂದು ಸಂದರ್ಭದಲ್ಲಿ ನಮಗೆ ಹುಡುಕ್ಲಿಕ್ಕೆ ಸಹಕಾರ ಕೊಟ್ಟರು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಅವರ ಅಂದರೆ ಟೈಮ್ ಒಂದು ಇದಕ್ಕೆ ಇನ್ವೆಸ್ಟಿಗೇಷನ್ಗೆ ಇಟ್ಟಿದ್ದಾರೆ. ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ. ನಮಗೆ ಕಾಲ್ ಬಂದ ತಕ್ಷಣ ನಾವು ನಂದಕುಮಾರಿಗೆ ಫೋನ್ ಮಾಡಿ ಹೇಳಿದ್ದೇವೆ ಇಲ್ಲಿ ಇಂಥ ಜಾಗದಲ್ಲಿ ಇದ್ದಾನೆ ಅಂತ. ಸೊ ಅವರು ಅದಾದಮೇಲೆ ಅವರು ವಿಡಿಯೋ ಕಾಲ್ ಮಾಡಿ ಕನ್ಫರ್ಮ್ ಮಾಡಿದ್ದಾರೆ. ಮತ್ತು ಇವರು ಹೋಗಿದ್ದಾರೆ ಅಲ್ಲಿ, ಈಗ ಉಡುಪಿಯಲ್ಲಿ ಇದ್ದಾರೆ ಅಂತ, ಅವರ ಕಸ್ಟಡಿಯಲ್ಲಿ ಇದ್ದಾರೆ. ಅವ್ರು ಕಾಲ್ ಮಾಡಿದೆ ಅಂದರೆ ಯಾವಾಗ ಕರ್ಕೊಂಡು ಬರ್ತಾರೆ ಅದು ಮಾಹಿತಿ ಅವ್ರಿಗೆ ಕೊಡಲಿಲ್ಲ, ಯಾವಾಗ ಕರ್ಕೊಂಡು ಬರ್ತಾರೆ ಹೇಳಿಲ್ಲ ಅವರು. ನಿಮ್ಗೆ ಬರೋದಕ್ಕೆ ಮಾಹಿತಿ ಕೊಟ್ಟಿಲ್ಲ? ಇಲ್ಲ, ಸಿಕ್ಕಿದ್ದಾರೆ ಅನ್ನೋದೊಂದು ಸಿಕ್ಕಿದ್ದಾನೆ, ಅವರು ಅವರ ಜೊತೆನಿದ್ದಾನೆ. ಸರ್ 12 ದಿವಸದ ನಂತರ ಮಗ ಬರ್ತಾ ಇದ್ದಾನೆ ವಾಪಸ್. ತುಂಬ ಖುಷಿ ಆಗ್ತದೆ ನಮಗೆ. ಬಂದು ಕಂಡ ನಂತರಲ್ಲ ನಮಗೆ ತುಂಬ ಖುಷಿ ಆಗ್ತದೆ. ಇದ್ದಾನಂತೇಳಿ ನಮಗೆ ಗೊತ್ತಾಯಿತು. 3:30 ಗಂಟೆಗೆ ಒಂದು ಕಾಲ್ ಬಂತು. ಆದ ಕಾರಣ ನಾವು ಮತ್ತೆ ಕಾಲನ್ನು ನಾವು ಸ್ಪೀಕರ್ ಹಾಕಿ ಮಾತನಾಡುವಾಗ ಅವನು ಮಾತನಾಡಿದ ನಮ್ಮ ಯಾಕೆ ಓದೋದಂತ ನಾವು ಕೇಳಿದ್ವಿ. ಅದಕ್ಕೆ ನಾವು ಹೇಳಿದೆ, ನಾನು ಕೋಚ್ನ ತಮ್ಮ, ನಾನು ಕೊಡುತ್ತೀನಿ ಅಂತ ಹೇಳಿದೆ. ಯಾರು ಏನು ಅಂತ ನಮ್ಮ ಹತ್ರ ಹೇಳಿಲ್ಲ, ಅಷ್ಟೇ ನಮಗೆ ಗೊತ್ತಿಲ್ಲ. ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರು. ಹೌದು, ನಾನು ಕೊಡುತ್ತೀನಿ ಅಂತ ಹೇಳಿದೆ. ನಾನು ಕೋಚ್ನ ಹತ್ತಿ ಯಾರು ಅಂತ ಹೇಳಿಲ್ಲ. ಅಷ್ಟು ಮಾಹಿತಿ ಮಾತ್ರ ಗೊತ್ತಿಲ್ಲ. ಮತ್ತು ನಾವು ಅವ್ರಿಗೆ ಪೊಲೀಸ್ನವರಿಗೆ ಹೇಳುವಾಗ ನಮಗೆ ದುಃಖ ಬಂತು. ಇಷ್ಟು ದಿವಸ ಕೇಳೋದು ಒಂದು ವಾಯ್ಸನ್ನು ನಾವು ಕೇಳಿದಾಗ ತುಂಬ ಸಂತೋಷ ಕೂಡ ಆಯಿತು.